ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಆಪ್ತರಲ್ಲಿ ಗುರುತಿಸಿಕೊಂಡಂತಹ ಮಾಗಡಿ ಬಾಲಕೃಷ್ಣ ಈಗ ಒಂದು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ, ಡಿಕೆಶಿ ಅತ್ಯಾಪ್ತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ನಾನು ಹೈಕಮಾಂಡ್ಗೆ ಅತ್ಯಾಪ್ತ ಅಲ್ಲ. ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಹೇಳಿರುವಂತ ಮಾತಿದು. ನಮ್ಮ ನಾಯಕರು ನಾಯಕತ್ವ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ಹೇಳಿಕೆ ವೈರಾಗ್ಯದ ಹೇಳಿಕೆ ಅಲ್ಲ ಅಂತ ಬಾಲಕೃಷ್ಣ ಅವರು ಹೇಳಿರೋದು. ಹೈಕಮಾಂಡ್ಗೆ ಅತ್ಯಾಪ್ತ ಅಲ್ವಂತೆ. ಓಕೆ, ಅತ್ಯಾಪ್ತ ಇಲ್ಲದೆ ಇರಬಹುದು. ಅತ್ಯಾಪ್ತರಾಗಿರುವವರಿಗೆ ಅತ್ಯಾಪ್ತರಾಗಿದ್ದಾರಂತೆ. ಅದರಲ್ಲಿ ಎರಡು ಮಾತು ಕೂಡ ಇಲ್ಲ ಅಂತಿದ್ದಾರೆ ಅವರು. ಶಿವಕುಮಾರ್ ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾನೇನಾದ್ರೂ ಹೈಕಮಾಂಡ್ ಆಗಿದ್ರೆ ನಿಮ್ಗೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಬಿಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ? ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದೇವೆ. ಡಿಕೆ ಶಿವಕುಮಾರ್ ಅತ್ಯಾಪ್ತ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ ಹತ್ರ ಇದ್ದೀನ? ಹೈಕಮಾಂಡ್ ಅತ್ಯಾಪ್ತರ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ ಅತ್ಯಾಪ್ತ ಅಲ್ಲ. ಸರ್ ಮೊನ್ನೆ ಏನೇ ಸಮಸ್ಯೆ ನಮ್ಮಲ್ಲಿಲ್ಲ, ರಾಜ್ಯದಲ್ಲೇ ಇದೆ, ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಾಯಕರುಗಳು ಹೇಳಿದ್ದಾರೆ. ಅದನ್ನ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಸರ್, ಈಗ ಇವ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಪಕ್ಷ ಕಟ್ಟಿದ್ದೀನಿ ವೈರಾಗ್ಯದ ಮಾತಾಡ್ತಿದ್ದಾರೆ ಸರ್. ಯಾಕಂದ್ರೆ ಇಷ್ಟು ವೈರಾಗ್ಯ ಅಲ್ಲ, ಕೆಲವರು ಹೊಸ್ದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರ ಅಷ್ಟೇ. ಕೆಲವರು ನಾನು ಹೇಳಿಲ್ವಾ, ನಾನು ಹೈಕಮಾಂಡ್ಗೆ ಅತ್ಯಾಪ್ತ ಆಗಿದ್ದಿದ್ರೆ ಹೇಳ್ತಿದ್ದೆ. ನಾನು ಹೈಕಮಾಂಡ್ ಅತ್ಯಾಪ್ತನ ನಾನು ಆಗ್ಲಿ ಅಂತ ಬಯಸೋನಷ್ಟೇ. ಸಾಧ್ಯತೆ ಎಷ್ಟಿದೆ ಅದನ್ನ ಈಗ ಸದ್ಯಕ್ಕೆ ಹೇಳೋದು ಬೇಡ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಅನ್ನೇ ಈಗ ಎಲ್ಲರೂ ಕೂಡ ಗುರಿ ಮಾಡ್ತಾ ಇರೋದು. ಅವ್ರ ಮಾತಿನನ್ನ ಅರ್ಥ ಮಾಡ್ಕೊಳ್ಳಿ ನೀವು. ನಾನೇನಾದ್ರೂ ಹೈಕಮಾಂಡ್ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಹೇಳ್ಬಿಡ್ತಾ ಇದ್ದೆ ಅಂತೇಳಿ. ಅಂದ್ರೆ ಬಾಯಿ ಬಿಟ್ಕೊಂಡು ಹೇಳ್ರಪ್ಪ, ಬಾಯಿ ಮುಚ್ಕೊಂಡು ಯಾಕಿದ್ದೀರಾ ನೀವು, ಯಾಕೆ ಇಷ್ಟೊಂದು ಗೊಂದಲ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಹೇಳಿರೋ ರೀತಿಯಲ್ಲಿದೆ. ನಾನಾಗಿದ್ರೆ ಹೇಳ್ಬಿಡ್ತಿದ್ದೆ ಅಂತ. ಅಂದ್ರೆ ಇವ್ರು ಯಾರು ಹೇಳ್ತಾ ಇಲ್ಲ, ಸುಮ್ಮನೆ ಗೋಜಲು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಇಷ್ಟೊಂದು ಗೋಜಲು ಯಾಕೆ ಮಾಡ್ಕೊಳ್ಳುತ್ತೆ ಅಂತ ಹೈಕಮಾಂಡ್.